ಆಗಿರ್ತಕ್ಕಂಥ ಜನ ಏನಿದಾರಲ್ಲ ಅಂತವರಿಗೆ ಇವತ್ತು ನಾವು ತಿಳಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಮಹತ್ವದಾಯಕವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಕರುಣೇಶ್ವರ ಸ್ವಾಮೀಜಿಯವರು ಮಾತನಾಡುವಂತ ಸಂದರ್ಭದಲ್ಲಿ ಇತಿಹಾಸದ ಪುಟಗಳನ್ನ ಎಳೆಯಾಗಿ ಹೇಳಕ್ಕೆ ಪ್ರಾರಂಭ ಮಾಡಿದ್ರು. ನನಗನ್ಸಿತ್ತು ನಾನೊಬ್ಬ ಇತಿಹಾಸದ ಪ್ರಾಧ್ಯಾಪಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಎಲ್ಲಿ ತನಕ ಕೂಡ ನಮ್ಮ ಇತಿಹಾಸ ನಮಗೆ ಗೊತ್ತಿರುವುದಿಲ್ಲವೋ ಮುಂದಿನ ಇತಿಹಾಸವನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ಅರ್ಧ ತಾಸು ನಾನು ಮಾತನಾಡ್ತೀನಿ ಅಂತ ಹೇಳಿ ಬಯಸಿದ್ದೀನಿ. ಯಾಕಂತ ಹೇಳಿದ್ರೆ ಒಂದಿಷ್ಟು ವಿಚಾರಗಳು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇತಿಹಾಸವನ್ನ ನಾವು ಮರ್ತಿದ್ದೇವೆ. ನಮ್ಮ ಇತಿಹಾಸವನ್ನ ನಾವು ಮರ್ತಿದ್ದೇವೆ. ನಮ್ಮ ಇತಿಹಾಸವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಟ್ಟಿ ಕೊಟ್ಟಿರ್ತಕ್ಕಂಥದ್ದು. ಯಾವ ಇತಿಹಾಸವನ್ನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಅಂತಕ್ಕಂಥದ್ದು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಅವಕಾಶಗಳನ್ನ ಸಿಕ್ಕಾಗ, ನಿನಗೇನಾದರೂ ಅವಕಾಶವನ್ನ ಸಿಕ್ಕಾಗ ನಾ ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನುವುದನ್ನ ಸಾಧಿಸಿ ತೋರಿಸಬೇಕು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನನಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನುವುದನ್ನ ಸಾಧಿಸಿ ತೋರಿಸಬೇಕು. ಆ ಅವಕಾಶವನ್ನ ನೀನು ಕೇವಲ ನಿನ್ನ ಕುಟುಂಬ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಮನೆ, ಅದು ಅಲ್ಲ ನಿನ್ನ ಸಮಾಜಕ್ಕೋಸ್ಕರವಾಗಿ ದಾರ ಎರೆಯಬೇಕು ಅಂತ ಹೇಳಿದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾವಾಗ ಅವ್ರಿಗೆ ಒಂದು ಅವಕಾಶವನ್ನ ಸಿಕ್ಕಿತೋ ಇಡೀ ದೇಶದ ಉದ್ಧಾರಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥದ್ದು. ಕೇವಲ ಅಸ್ಪೃಶ್ಯರಿಗಾಗಿ ಅಷ್ಟೇ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹೋರಾಟವನ್ನ ಮಾಡಿದ್ದು. ಇವತ್ಯಾರು ಭಾರತ ದೇಶದಲ್ಲಿ ನೆಮ್ಮದಿಯಾಗಿ ಉಂಡು ಅಧಿಕಾರವನ್ನ ಅನುಭವಿಸಿ ಕಾರ್ ಇಟ್ಕೊಂಡು ಬಂಗ್ಲೆ ಕಟ್ಕೊಂಡು ನೆಮ್ಮದಿಯಾಗಿ ಬದುಕ್ತಾ ಇದಾರಲ್ಲ, ಅವರೆಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಋಣದಲ್ಲಿರ್ತಕ್ಕಂಥದ್ದು. ಈ ಇತಿಹಾಸವನ್ನ ಮರ್ತಿದ್ದಾರೆ ಈ ದೇಶದಲ್ಲಿ ಅಂತಕ್ಕಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅವರ ರಾಜ್ಯದವರು ಮುಖ್ಯವಾಗಿ ಕೇಳಬೇಕು. ಇವತ್ತು ಕಾರ್ ಬಂಗ್ಲೆ ಗೋಡ ಗಿಡ ಇಟ್ಕೊಂಡು ಕುಂತಿದಾರಲ್ಲ, ಆ ರಾಜ್ಯ ಮುತ್ತೆ ಕೇಳಬೇಕಾಗಿತ್ತು, ನಿಮ್ಮ ಅಪ್ಪಗ, ನಿಮ್ಮ ಅಜ್ಜನಿಗೆ, ನಿಮ್ಮ ತಾತನಿಗೆ ಇವೆಲ್ಲ ಸಿಕ್ಕಿದೆಯೇನಪ್ಪ, ಇವೆಲ್ಲ ಸಿಕ್ಕಿದೀವ ಅಂತ ಹೇಳಿ ಕೇಳಬೇಕಾಗಿರ್ತಕ್ಕಂಥದ್ದು. ಸಿಕ್ಕಿರ್ಲಿಲ್ಲ, ಈಗ ನಿಮಗ್ ಸಿಕ್ಕಿದವಲ್ಲ, ಈಗ ನಿಮಗೆ ಕಾರು ಬಂಗ್ಲೆ ಇವೆಲ್ಲ ನಿಮಗೆ ಈಗ ಸಿಕ್ಕಿದೆಯಲ್ಲ, ಇದು ಯಾರು ಕೊಟ್ಟದ್ದು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಅದು ಎಲ್ಲಿ ಕೊಟ್ಟರು ನಮ್ಗಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಈ ಅವಕಾಶಗಳನ್ನ ನಾವು ಕಾನ್ಸ್ಟಿಟ್ಯೂಷನ್ ಬರೆಯೋದಕ್ಕಿಂತ ಪೂರ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಹೇಳ್ತಾರೆ ಅವರು, ನಾವು ಎಲ್ಲಿ ಎಡವಿದೀವಿ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲನೇ ವಾಕ್ಯ ಏನು? ಶಿಕ್ಷಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಶಿಕ್ಷಣ 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 ಅಂತ ಹೇಳಿದ್ರೆ ಹುಲಿಯ ಹಾಲು ಇದ್ದ ಹಾಗೆ. ಎಜುಕೇಶನ್, ಶಿಕ್ಷಣ ಅಂತ ಹೇಳಿದ್ರೆ ಹುಲಿಯ ಹಾಲು ಇದ್ದ ಹಾಗೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಕುರಿ ಹಾಲು, ಆಕಳ ಹಾಲು, ಎಮ್ಮೆ ಹಾಲು ಹಿಡ್ಕೊಂಡ್ ತಂದು ಆರಾಮಾಗಿ ಕುಡಿದು ಆರಾಮ್ ನೆಮ್ಮದಿಯಾಗಿ ಬದುಕಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶಿಕ್ಷಣ ಎನ್ನುವುದು ಹುಲಿಯ ಹಾಲು ಇದ್ದ ಹಾಗೆ, ಅದನ್ನ ಕುಡಿದವ ಗರ್ಜಿಸಲೇಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಜುಕೇಶನ್, ಗರ್ಜನೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಎಜುಕೇಶನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಅದಕ್ಕಷ್ಟು ಮಹತ್ವವನ್ನು ಕೊಡ್ತಾರೆ ಅಂತ ಹೇಳಿ ಈ ದೇಶದ ಜನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀವು ವರ್ಷ ಕುಂತವ್ರಲ್ಲ, ಇಡೀ ಭಾರತ ದೇಶದ 99 ಜನ ಇವತ್ತು ಅರ್ಥ ಮಾಡ್ಕೋಬೇಕು. ಈ ಶಿಕ್ಷಣ ಅನ್ನುವುದನ್ನ ಸಾವಿರಾರು ವರ್ಷಗಳ ಕಾಲ ಈ ಭಾರತ ದೇಶದಲ್ಲಿ ಬಹುಸಂಖ್ಯಾತರಿಗೆ ಕೊಟ್ಟಿರಲಿಲ್ಲ. ಕೇವಲ ಒಂದೇ ಒಂದು ವರ್ಗ ಈ ಶಿಕ್ಷಣವನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಕೂತಿತ್ತು. ಒಂದೇ ಒಂದು ವರ್ಗ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಕೂತಿತ್ತದು, ಹಕ್ಕಾಗಿ ಪಡ್ಕೊಂಡಿದ್ರು ಅವರು. ರಿಸರ್ವೇಶನ್ ಅಂತ ಹೇಳಿ ನಾವು ಮಾತಾಡ್ತಾ ಇದೀವಲ್ಲ, ಭಾರತ ದೇಶದ ಚರಿತ್ರೆಯಲ್ಲಿ ಶಿಕ್ಷಣದ ರಿಸರ್ವೇಶನ್ ಅನ್ನ ಸಾವಿರಾರು ವರ್ಷಗಳವರೆಗೆ ಉಂಡಿರ್ತಕ್ಕಂಥದ್ದು ಒಂದೇ ಒಂದು ವರ್ಗ, ಅದು ಬ್ರಾಹ್ಮಣಶಾಹಿ ವರ್ಗ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಪೂಜ್ಯವಂತೆ ಹೇಳಿದ್ರು ಗುರುಗಳನ್ನ ಭಾಷಣ ಮಾಡ್ತಾ
ಈ ಬ್ರಾಹ್ಮಣಶಾಹಿ ವ್ಯವಸ್ಥೆ ವಿರುದ್ಧ ಹೋಗ್ಬೇಕು ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯನ್ನು ನಾವು ಕಟ್ಟಬೇಕು ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂಲವನ್ನು ಹುಡುಕ್ತಾರೆ. ಯಾವ ಮೂಲ? ಬ್ರಾಹ್ಮಣಶಾಹಿ ವ್ಯವಸ್ಥೆ ಈ ರೀತಿಯಾಗಿ ಭಾರತದಲ್ಲಿ ಆಡಳಿತವನ್ನ ರೂಲ್ ಅನ್ನ ಮಾಡ್ಲಿಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡುಕೊಳ್ತಾರೆ. ಏನ್ ಕಾರಣ ಅಂತ ಹೇಳಿದ್ರೆ ಅವರು ಬರೆದಿರ್ತಕ್ಕಂಥ ಇತಿಹಾಸವನ್ನ ನಾವು ಓದಕ್ಕೆ ಪ್ರಾರಂಭ ಮಾಡಿದೆವು. ಏನ್ ಇತಿಹಾಸ ಬರೆದ್ರು ಅವರು? ಬ್ರಾಹ್ಮಣ ಬಾಯಿಂದ ಹುಟ್ಟಿದ, ಕ್ಷತ್ರಿಯ ತೋಳಿಂದ ಹುಟ್ಟಿದ, ವೈಶ್ಯ ತೊಡೆಯಿಂದ ಹುಟ್ಟಿದ, ಶೂದ್ರ ಪಾದದಿಂದ ಹುಟ್ಟಿದ. ಹೇಳಿದ್ರು ಅವರು ಸಾವಿರಾರು ವರ್ಷ. ಐ ಆಮ್ ಹಿಸ್ಟ್ರಿ ಪ್ರೊಫೆಸರ್, ನಾನು ಪಾಠ ಮಾಡುವವರು ಕೂಡ ಅವನ್ನೇ ಹೇಳ್ಬೇಕಲ್ಲಿ. ಯಾಕೆ ಹೇಳ್ಬೇಕಾದ್ರೆ ಸಿಲೆಬಸ್ ಹಂಗೆ ರೆಡಿ ಮಾಡಿ ಇಟ್ಟಿದ್ದಾರೆ. ಬಾಯಿಂದ ಹುಟ್ಟಿದ, ಕೈಯಿಂದ ಹುಟ್ಟಿದ, ತೊಡೆಯಿಂದ ಹುಟ್ಟಿದ, ನಾವೆಲ್ಲ ನಂಬಿಕೊಂಡು ಬಂದಿದ್ದೇವಲ್ಲ. ಯಾಕೆ ನಂಬಿಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಸಾವಿರಾರು ವರ್ಷಗಳವರೆಗೆ ಈ ಶಿಕ್ಷಣವನ್ನು, ಅಕ್ಷರ ಜ್ಞಾನವನ್ನು ಬಿತ್ತಿರಲಿಲ್ಲ, ಜ್ಞಾನ ಇರಲಿಲ್ಲ. ಬಾಯಿಂದ ಹುಟ್ಟಿದ್ರು ಹೋನೆ, ಕೈಯಿಂದ ಹುಟ್ಟಿದ್ರು ಹೋನೆ, ಕಾಲಿಂದ ಹುಟ್ಟಿದ್ರು ಹೋನೆ. ಯಾಕೆ ಅಂದೆವು? ಎಜುಕೇಶನ್ ಇರಲಿಲ್ಲ. ಈ ಎಜುಕೇಶನ್ ಅಂತಕ್ಕಂಥ ಅಸ್ತ್ರವನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡು ಕೊಟ್ಟಿದ್ರು. 99% ಜನರಿಗೆ ಏನ್ ಅವ್ರು ಹೇಳಿದ್ದೆ ಸತ್ಯ, ಏನು ಬರೆದದ್ದೇ ಸತ್ಯ. ಅವ್ರೇನು ಪುರಾಣಗಳು ಬರೆದ್ರು, ಅವ್ರೇನು ಶಾಸ್ತ್ರಗಳು ಬರೆದ್ರು, ಅವರೆಲ್ಲವೂ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಈ ದೇಶದ 99% ಜನರಿಗೆ ಶೋಷಣೆಯನ್ನ ಮಾಡುವಂತ ಗ್ರಂಥಗಳು. ಆ ಶೋಷಣೆಯನ್ನ ಮಾಡುವಂತ ಗ್ರಂಥಗಳ ಶೋಷಣೆಯನ್ನು ನಿಲ್ಲಿಸುವುದಕ್ಕಾಗಿನೇ ಈ ದೇಶದಲ್ಲಿ ಹೊಸ ಧರ್ಮಗಳು ಹುಟ್ಟುವುದಕ್ಕೆ ಪ್ರಾರಂಭವಾದವು. ಶೋಷಣೆಯಿಂದ ಭಾರತದಲ್ಲಿ ಮುಕ್ತರನ್ನಾಗಿ ಮಾಡುವುದಕ್ಕಾಗಿನೇ ಭಗವಾನ್ ಗೌತಮ ಬುದ್ಧ 2500 ವರ್ಷಗಳ ಹಿಂದೆ ಉದ್ಭವಿಸಿದರು. ಬ್ರಾಹ್ಮಣಶಾಹಿಯ ವ್ಯವಸ್ಥೆಯ ವಿರುದ್ಧ ಬುದ್ಧನ ಸಿದ್ಧಾಂತಗಳು ಇರತಕ್ಕಂಥದ್ದು ನಾವು ನೀವೆಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆ ಕಾಲಕ್ಕೆ ಓದಿ 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 ಆಳವಾಗಿ ಅಧ್ಯಯನ ಮಾಡಿ ಬುದ್ಧಿಸಂಗೆ ಬರ್ತಕ್ಕಂಥದ್ದು. ಬುದ್ಧಿಸಂ ಒಂದೇ ಈ ದೇಶದಲ್ಲಿ ಬ್ರಾಹ್ಮಣಶಾಹಿ ವ್ಯವಸ್ಥೆಗೆ ಕೊಡಲಿ ಪೆಟ್ಟನ್ನ ಕೊಟ್ಟಂತ ಧರ್ಮ. ಬುದ್ಧ ಧರ್ಮ ಮಾತ್ರ ಆ ವ್ಯವಸ್ಥೆಗೆ ಕಟ್ಟಿ ಹಾಕಿರ್ತಕ್ಕಂಥದ್ದು. ಎಷ್ಟೋ ಧರ್ಮಗಳು ಈ ದೇಶದಲ್ಲಿ ಬಂದರೂ ಕೂಡ ಈ ವ್ಯವಸ್ಥೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿನೇ ಭಾರತ ದೇಶದಲ್ಲಿ ಬೌದ್ಧ ಧರ್ಮದ ಮೇಲೆ, ಈ ಬ್ರಾಹ್ಮಣಶಾಹಿ ಮೇಲೆ ವ್ಯವಸ್ಥೆಯು ಅದರ ಮೇಲೆ ಯಾವತ್ತೂ ಕೂಡ ಪ್ರಹಾರ ಮಾಡ್ತಾ ಬಂದಿರ್ತಕ್ಕಂಥದ್ದು. ಪ್ರಹಾರ ಈ ರೀತಿಯಾಗಿ ಮಾಡಲಿಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅಂಬೇಡ್ಕರ್ ಅಂತ ಹೇಳಿದ್ರೆ ವ್ಯಕ್ತಿ ಅಲ್ಲ ಅಂತ ಹೇಳಿದ್ರು. ಅಂಬೇಡ್ಕರ್ ಅಂದ್ರೆ ಒಂದು ಬಹುದೊಡ್ಡ ಸಿದ್ಧಾಂತ. ಜಗತ್ತು ಮುಳುಗೋದ್ರು ಕೂಡ ಅಂಬೇಡ್ಕರ್ ವಿಚಾರಗಳು ಈ ಜಗತ್ತಿನಲ್ಲಿ ಮುಳುಗಲಿಕ್ಕೆ ಸಾಧ್ಯವಿಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಕ್ಟಿಕಲ್, ಅವ್ರು ಯಾವತ್ತು ಥಿಯರಿ ಆಗಿರ್ಲಿಲ್ಲ. ಪ್ರಾಕ್ಟಿಕಲ್ ಹೇಗೆ ಅಂತ ಹೇಳಿದ್ರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಆರ್ಗನೈಸರ್ಸ್ ಒಳ್ಳೆ ಟೆಂಟ್ ಹೊಡೆದಿದ್ದಾರೆ, ಒಳ್ಳೆ ಮೈಕ್ ಹಚ್ಚಿದ್ದಾರೆ, ಒಳ್ಳೆ ಕುರ್ಚಿಗಳು ಕೊಟ್ಟಿದ್ದಾರೆ. ಬಂದು ಕೂಡಕ್ಕೂ ಕೂಡ ಜನರಿಗೆ ಇಲ್ಲಿ ಆಸಕ್ತಿ ಇಲ್ಲ. ಯಾರ್ಯಾರೋ ತಮ್ಮ ಇದರಲ್ಲಿ ಬಿಜಿ ಆಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತ್ಯಾಗ ಏನು ಅನ್ನೋದನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಹೇಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನು ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. 3 ತಾಸು ಕೂಡೋದಾಗಲಾಗ್ಯದ ನಮ್ಗೆ, 2 ತಾಸು ಕೂಡೋದಾಗಲಾಗ್ಯದ ನಮ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದೇಶಕ್ಕೆ ಓದ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸಾಲ ಮಾಡ್ಕೊಂಡು ಹೋಗ್ತಾರೆ ಇಲ್ಲೆಲ್ಲ. ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಡ ಹುಟ್ಟಿರ್ತಕ್ಕಂಥ ಮಗು ಸತ್ತು ಹೋಗ್ತದೆ ಭಾರತದಲ್ಲಿ. ಅಂಬೇಡ್ಕರ್ ಅರಿವು ಅಂದ್ರೆ ಏನಂತೇಳಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ತಾಯಿ ರಮಾತಾಯಿ ಅವರನ್ನು ಪತ್ರ ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಾಹೇಬ್ರೆ ನಿಮ್ ಮುದ್ದಿನ ಮಗು ತೀರಿಕೊಂಡಿದೆ ಅಂತ ಹೇಳಿ ಕಣ್ಣೀರ್ ಹಾಕಿ ಲೆಟರ್ ಬರೆದು ತನ್ನ ಗಂಡನ ಲೆಟರ್ ಕೊಟ್ಟು ಕಳಿಸ್ತಾರೆ. ದುಃಖದಿಂದ ಈ ಪತ್ರವನ್ನ ಬರಿತಾ ಇದ್ದೀನಿ. ನಿಮ್ಮ ಅನುಪಸ್ಥಿತಿಯಲ್ಲಿ ಈ ಮಗುವನ್ನ ಅಂತ್ಯ ಸಂಸ್ಕಾರ ಮಾಡುವಂತ ಒಂದು ಸ್ಥಿತಿ ಬಂದಿದೆ. ಹೀಗಾಗಿ ನನಗೆ ಬಹಳ ದುಃಖ ಆಗಿದೆ, ಮಗನನ್ನ ಕಳ್ಕೊಂಡಿದ್ದೀನಿ ಅಂತಕ್ಕಂಥ ಇದರಿಂದ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಟೆಲಿಗ್ರಾಮ್ ಕಳಿಸ್ತಾರೆ. ನಾವು ನೀವಾದ್ರೂ ಏನ್ ಮಾಡ್ತಿದ್ದೇವೆ? ವಾಟ್ ಬಾಬಾ ಸಾಹೇಬ್ ಅಂಬೇಡ್ಕರ್
ನನ್ನ ಮಗ ಸತ್ತಿದ್ದಾನೆ ಅಂದ್ರೆ ನಾ ಈ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾ ಇದ್ದೆ? ಭಾಷಣ ನಿಲ್ಲಿಸಿ ಮನೆಗೆ ಓಡ್ ಹೋಗ್ತಾ ಇದ್ದೆ ನಾನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನಂತೇಳಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಲೆಟರ್ ಓದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಣ್ಣನ್ನು ನೀರ್ ಹಾಕಿ ಲೆಟರ್ ತಳಗಿಟ್ಟು ಮತ್ತೊಂದು ಲೆಟರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನಂತೇಳಿ, ರಮಾ, ನನ್ನ ಮುದ್ದಿನ ಮಗ ತೀರಿ ಹೋಗಿರ್ತಕ್ಕಂಥದ್ದು ಬಹಳ ದುಃಖ ಆಗಿದೆ, ನನ್ನ ಹೃದಯ ಒಡೆದು ಹೋಗಿದೆ, ಕಣ್ಣನ್ ನೀರು ಧಾರಾಕಾರವಾಗಿ ಸುರಿತಾ ಇದೆ. ಆದರೂ ರಮಾ, ಒಂದು ಮಾತನ್ನ ನಾನು ನಿನಗೆ ಹೇಳಕ್ಕೆ ಇಷ್ಟವನ್ನ ಪಡ್ತಾ ಇದ್ದೀನಿ. ನನ್ನ ಮಗನ ಅಂತ್ಯ ಸಂಸ್ಕಾರಕ್ಕೆ, ನನ್ನ ಮಗನ ದುಃಖವನ್ನು ತೀರಿಸಿಕೊಳ್ಳೋದಕ್ಕೆ ನಾನು ಭಾರತಕ್ಕೆ ಬರಬೇಕು ಅಂತ ಹೇಳಿದ್ರೆ 3 ತಿಂಗಳು ಹೋಗಕ್ಕೆ, 3 ತಿಂಗಳು ಬರಕ್ಕೆ 6 ತಿಂಗಳ ಸಮಯ ವ್ಯರ್ಥ ಆಗುತ್ತೆ. ಆ ಕಾರಣಕ್ಕಾಗಿ ಬಹಳ ನಿನ್ನ ದುಃಖವನ್ನು ತಡೆದುಕೊಳ್ಳು. ನಾನೊಂದು ಮಾತನ್ನ ಹೇಳ್ತಾ ಇದ್ದೀನಿ. ಭಾರತ ದೇಶದಲ್ಲಿ ನಾನೀಗ ಭಾರತಕ್ಕೆ ಮರಳಿ ಬಂದು ನನ್ನ ಸತ್ತಂತ ಮಗನನ್ನ ಜೀವಂತ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸತ್ತ ಮಗನನ್ನು ನಾನು ಭಾರತಕ್ಕೆ ಬಂದು ಜೀವಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಾತನ್ನ ನೆನಪಿನಲ್ಲಿಟ್ಕೊಳ್ಳು, ಭಾರತ ದೇಶದಲ್ಲಿ ಲಕ್ಷಾಂತರ ನನ್ನ ಜನ ಜೀವಂತವಾಗಿದ್ದು ಕೂಡ ಸತ್ತಂತ ಬದುಕಿದ್ದಾರೆ. ಅಂತವರನ್ನ ಒಂದಿಲ್ಲ ಒಂದು ದಿನ ಜೀವಂತವಾಗಿರತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ನನ್ನ ಮಗನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತನ್ನ ಮಗು ಸತ್ರು ಕೂಡ ಅಂತ್ಯ ಸಂಸ್ಕಾರಕ್ಕೆ ಬರದೆ ನಮಗೋಸ್ಕರವಾಗಿ ಇವತ್ತು ಈ ದೇಶದಲ್ಲಿ ಟ್ಯಾಂಕ್, ಬೂಟ್, ಸೂಟ್, ಕೋಟ್ ಹಾಕೊಂಡು ತಿರುಗಾಡ್ತಾ ಇದೀವಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನದ ಋಣ ಅನ್ನುವುದನ್ನ ನಾವೆಲ್ಲರೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಈ ಋಣವನ್ನ ತೀರಿಸಬೇಕು ಅಂತ ಹೇಳಿದ್ರೆ ನಾವೇನು ಅವ್ರಿಗೆ ಉಪಕಾರ ಮಾಡ್ಬೇಕಾಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದಾರೋ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇನು? ಶಿಕ್ಷಣ. ಇವತ್ತೆಲ್ಲರೂ ಹಿರಿಯರಿದ್ದೀರಿ, ನಾನು ನಿಮ್ಗಿಂತೂ ವಯಸ್ಸಿನಲ್ಲಿ ಚಿಕ್ಕವ. ನಿಮ್ಮೆಲ್ಲರೂ ನನ್ನ ಕೇಳ್ಕೊಳ್ಳೋದೇನಂದ್ರೆ, ನೀವೆಲ್ಲ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ಕಾರಣ ಏನು? ಶಿಕ್ಷಣ. ನಮಗೇನು ಸಾವಿರಾರು ಎಕರೆ ಭೂಮಿ ಇರಲಿಲ್ಲ, ನಮ್ಮ ಅಪ್ಪನ ದೊಡ್ಡ ದೊಡ್ಡ ಕೋಟ್ಯಾಧೀಶರು ಇರಲಿಲ್ಲ. ನಾವೆಲ್ಲ ಹೇಗೆ ಬಂದೇವೆ ಇಲ್ಲಿಗೆ? ಈ ಶಿಕ್ಷಣ ಅಂತಕ್ಕಂಥದ್ದನ್ನ ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಶಿಕ್ಷಣ, 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 ಶಿಕ್ಷಣ. ಓದಬೇಕು, 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 ಓದಬೇಕು. ಹೀಗೆ ಓದಬೇಕು, ಇಡೀ ಜಗತ್ತು ನನ್ನನ್ನು ನೋಡ್ಬೇಕು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಡೀ ಜಗತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೋಡ್ತಾ ಇದೆ. ಎಜುಕೇಶನ್ ತಾಕತ್ತಿದೆ ಅದರಲ್ಲಿ, ಅದನ್ನ ಬಿಟ್ಟಿದೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾರನ್ ನಲ್ಲಿ ಕೇಳ್ತಾರೆ, ಏನ್ ಸಾಹೇಬ್ರೆ ನಿಮ್ಮನ್ನು ನೋಡಿದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರುಗಳು ಹೆದರ್ತಾರೆ, ಭಯ ಪಡ್ತಾರೆ, ಗೌರವಿಸ್ತಾರೆ, ಏಕೆ ಅಂತ ಹೇಳಿ. ನಾವು ಹೋಗ್ತಾ ನಿಲ್ತಿದ್ದೇವೆ, ನಾವು ಬಾರ ನನಗೆ ಹೆದರ್ತಾರೆ ಅಂತಿದ್ದೇವೆ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಲಾಗಿ ಆನ್ಸರ್ ಮಾಡ್ತಾರೆ, ಏನಂತ ಹೇಳಿ, ನೋಡಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ನಾಯಕರು ನನ್ನ ಹೆದರ್ತಾರೆ ಅಂತ ಹೇಳಿದ್ರೆ ನನ್ನ ಬಳಿ ಏನು ತಲವಾರ್ ಇಲ್ಲ, ನನ್ನ ಬಳಿ ಏನು ಜಂಬೆ ಇಲ್ಲ, ನನ್ನ ಬಳಿ ಏನು ಪಿಸ್ತೂಲ್ ಇಲ್ಲ. ಆದ್ರೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ನನ್ನಲ್ಲಿರ್ತಕ್ಕಂಥದ್ದು ಈ ತಲವಾರಿಗಿಂತಲೂ ಹರಿತವಾಗಿರ್ತಕ್ಕಂಥದ್ದು, ಈ ಬಂದೂಕಿಗಿಂತಲೂ ಹರಿತವಾಗಿರ್ತಕ್ಕಂಥ ಏಕೈಕ ಅಸ್ತ್ರ ಯಾವ್ದಾದ್ರು ಇದ್ರೆ ಅದು ಪೆನ್ ಅಂತಕ್ಕಂಥ. ಈ ಪೆನ್ನಿಗೆ ದೇಶದಲ್ಲಿ ಜನ ಹೆದರ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಬಾಬಾ ಸಾಹೇಬ್. ಪವರ್ ಇವತ್ತು ದೇಶ ಹೇಳ್ತಾ ಇದ್ದಾರೆ, ಎದರಿಂದ ಹೇಳ್ತಾ ಇದ್ದಾರೆ? ಪವರ್. ಪವರ್ ಅವ್ರ ಕೈಯಾಗಿದೆ. ರೋಡ್ ಮೇಲೆ ನಾವು ಭಾಷಣ ಮಾಡ್ಕೊಂಡು ನಾವು ನಿಂದಿರ್ತಾ ಇದೀವಿ. ಪವರ್ ಅವ್ರ ಕೈಲಿದೆ. ಈ ದೇಶದ ಪ್ರಧಾನಿ ಹೇಳ್ತಾರೆ ಏನಂತೇಳಿ, ನಾವು ಮೆಕ್ಯಾಲ ಎಜುಕೇಶನ್ ಸಿಸ್ಟಮ್ ಅನ್ನ ತೆಗೆದು ಹೋಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೂ ನಾವು ಯಾರು ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ಗಪ್ಪ ಕೂತಿದೀವಿ ನಾವು. ಮೆಕ್ಯಾಲ ಎಜುಕೇಶನ್ ಅಂದ್ರೆ ಏನು? ಸಾರ್ವತ್ರಿಕ ಶಿಕ್ಷಣ ನೀತಿ. ಸನಾತನ ಶಿಕ್ಷಣ ಪದ್ಧತಿ ಅಂದ್ರೆ ಏನು? ಗುರುಕುಲ ಪದ್ಧತಿ. ಮೆಕ್ಯಾಲ ಶಿಕ್ಷಣ ಮತ್ತೆ ಬರೋದು ಯಾವುದು? ಗುರುಕುಲ ಪದ್ಧತಿ. ಗುರುಕುಲ ಪದ್ಧತಿಯಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಯಾರಿಗೆ ಶಿಕ್ಷಣ ಸಿಗ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವು ಬಹಳ ಚೆನ್ನಾಗಿ, ಅದಕ್ಕೆ ಅರಿವು. ಅವ್ರು ಕೊಳ್ಳಿಪೆಟ್ಟು ಎಲ್ಲಿ ಆಗ್ತಾ ಇದ್ದಾರೆ ಅಂದ್ರೆ ಈ ಶಿಕ್ಷಣ ವ್ಯವಸ್ಥೆಗೆ ಕೊಳ್ಳಿಪೆಟ್ಟು ಆಗ್ತಾ ಇದ್ದಾರೆ. ನಮ್ಮ ಸಿಲೆಬಸ್ಗಳಲ್ಲಿ ಏನೇನು ಸೇರಿಸಿದ್ದಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ನಮ್ಮ ಮಕ್ಕಳಿಗೆ ಏನು ಓದಿಸ್ತಾ ಇದೀವಿ ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಫಸ್ಟ್ಗೆ ಒಂದನೇ 2ನೇ ತರಗತಿಯಲ್ಲಿ ತಮ್ಮ ಮಕ್ಕಳಿಗೆ ಬರೀತಾರೆ, ಆಗಸ ಮುಗಿದೋಯ್ತು. ಅದೇ ಅಶೋಕ ಅಂತೇಳಿ ಬರೀಲಿಲ್ಲ, ಅಗಸ್ ಅಂತ ಬರೀತಾರೆ. ಅಗಸ್ ಅಂದ್ರೆ ಬಟ್ಟೆ ಒಗೆಯೋದು, ತೋಕೊಂಬರೋದು. ಇದೇ ನಮ್ಮ ಮಕ್ಕಳ ತಲೆಯಲ್ಲಿ ಸೇರ್ಬೇಕು. ಸಿಲೆಬಸ್ಗಳು ಅವರೇ ಬರೆದಿರ್ತಕ್ಕಂಥದ್ದು.
ನಾವು ಬರೀತಕ್ಕಂಥ ಸಿಲೆಬಸ್ಗಳು ನಿಜವಾದಂತ ಹಿಸ್ಟ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಹಿಸ್ಟ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಚರಿತ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಭಾರತ ದೇಶದ ಇವತ್ತಿನ ಇತಿಹಾಸ ಇದು ಇತಿಹಾಸವೇ ಅಲ್ಲ. ಇವತ್ತಿನ ಇತಿಹಾಸ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳನ್ನ ರಂಜಿಸುವಂತ ಕಥೆಗಳನ್ನ ಬರೆದಿದ್ದಾರೆ, ನಗಿಸುವಂತ ಕಥೆಗಳನ್ನ ಬರೆದಿದ್ದಾರೆ. ಹಾಗಂತೇಳಿ ಭಾರತ ದೇಶಕ್ಕೆ ಇತಿಹಾಸವಿಲ್ಲ ಅಂತ ಹೇಳಿ ತಿಳ್ಕೊಳ್ಬೇಡಿ. ಭಾರತ ದೇಶಕ್ಕೆ ಬಹುದೊಡ್ಡದಾದಂತ ಚರಿತ್ರೆ ಇದೆ. ಭಾರತ ದೇಶದ ನಿಜವಾದಂತ ಚರಿತ್ರೆ ಯಾವುದಾದ್ರೂ ಇದ್ರೆ ಅದು ಈ ದೇಶದಲ್ಲಿ ಬ್ರಾಹ್ಮಣಶಾಹಿ ವ್ಯವಸ್ಥೆ ಮತ್ತು ಬುದ್ಧಿಸಂ ವ್ಯವಸ್ಥೆ ನಡೆದಂತ ನಿರಂತರ ಹೋರಾಟವೇ ಈ ದೇಶದ ನಿಜವಾದಂತ ಚರಿತ್ರೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಷ್ಟು ಜನ ತಿಳ್ಕೊಂಡಿದ್ದೀವಿ ನಾವು? ಬುದ್ಧಿಸಂ ಅಂಡ್ ಬ್ರಾಹ್ಮಣಿಸಂ ನಡುವೆ ನಡೆದಂತ ನಿಜವಾದಂತ ಚರಿತ್ರೆ. ಯಾಕೆ ಭಾರತ ದೇಶದಿಂದ ಬೌದ್ಧ ಧರ್ಮ ಓಡಿ ಹೋಯಿತು ಹೇಳಿ ನೋಡೋಣ. ಎಷ್ಟು ಜನರಿಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಹುಯೇನ್ ಸಾಂಗ್, ಚೀನಿ ಯಾತ್ರಿಕ ಹುಯೇನ್ ಸಾಂಗ್ ಭಾರತಕ್ಕೆ ಬಂದಾಗ ಇಡೀ ಭಾರತ ದೇಶದ ತುಂಬೆಲ್ಲ ಪ್ರವಾಸ ಮಾಡಿ ಭಾರತ ದೇಶದ ಚರಿತ್ರೆಯಲ್ಲಿ ಬರೀತಾರೆ. 84,000 ಬೌದ್ಧ ವಿಹಾರಗಳು ಭಾರತದಲ್ಲಿ ಇದ್ದವು ಅಂತ ಹೇಳಿ ದಾಖಲಿಸ್ತಾರೆ. ಎಷ್ಟೋ 84,000 ಬೌದ್ಧ ವಿಹಾರಗಳು. ಎಲ್ಲಿದೆ ಬೌದ್ಧ ವಿಹಾರಗಳು? ಎಲ್ಲಿ ಹೋದವು ಬೌದ್ಧ ವಿಹಾರಗಳು? ಯಾಕೆ ಅಂಬೇಡ್ಕರ್ ಬೌದ್ಧಿಸಂ ಹೋದ್ರು? 84,000 ಬೌದ್ಧ ವಿಹಾರಗಳಷ್ಟೇ ಅಲ್ಲದೆ ಲಕ್ಷಾಂತರ ಜನ ಬೌದ್ಧ ಭಿಕ್ಷುಗಳಿದ್ದರು ಈ ದೇಶದಲ್ಲಿ. ಇಡೀ ಬೌದ್ಧ ಧರ್ಮ 1,500 ವರ್ಷಗಳವರೆಗೆ ಈ ಅಖಂಡ ಭಾರತವನ್ನ ಆಡಳಿತ ಮಾಡಿರುವಂತ ಚರಿತ್ರೆ ನಮ್ಮದು. ಅಖಂಡ ಭಾರತ ಅಂತ ಹೇಳಿದ್ರೆ ಇವತ್ತಿನ ಭಾರತ ಪಾಕಿಸ್ತಾನ ಅಷ್ಟೇ ಅಲ್ಲ. ಸಾಮ್ರಾಟ್ ಅಶೋಕನ ಕಾಲದಲ್ಲಿರುವಂತ ಭಾರತ, ಇವತ್ತಿನ ಇರಾನ್, ಇವತ್ತಿನ ಇರಾಕ್, ಇವತ್ತಿನ ಪಾಕಿಸ್ತಾನ್, ಇವತ್ತಿನ ಬಾಂಗ್ಲಾ, ಇವತ್ತಿನ ನೇಪಾಳ, ಏನು ಸುತ್ತಮುತ್ತ ಇರ್ತಕ್ಕಂಥ ರಾಷ್ಟ್ರಗಳಿದಾವೆ ಏಷ್ಯಾ ಖಂಡ. ಇಡೀ ಏಷ್ಯಾ ಖಂಡದನ್ನ ಏಕೈಕ ರಾಷ್ಟ್ರವನ್ನಾಗಿ ಆಡಳಿತ ಮಾಡಿರುವಂತ ಮೊಟ್ಟ ಮೊದಲ ಬೌದ್ಧ ದೊರೆ ಸಾಮ್ರಾಟ್ ಅಶೋಕ್ ಅನ್ನುವುದನ್ನ ನಾವು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಸಾಮ್ರಾಟ್ ಅಶೋಕ ಸ್ತಂಭವನ್ನು ಹಚ್ತಾ ಇದ್ದೀರಿ ನೀವು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಬಾಬಾ ಸಾಹೇಬ್ ಎಲ್ಲಿಗೆ ಬಂದ್ರು ಅಂತೇಳಿ, ಬಾಬಾ ಸಾಹೇಬ್ ಚರಿತ್ರೆ ಎಲ್ಲಿಗೆ ಬಂದ್ರು ಅಂತೇಳಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಒಂದು ಮಾತನ್ನ ಹೇಳ್ತಾ ಇದೀನಿ, ಯಾಕೆ ಬೌದ್ಧ ಧರ್ಮ ಭಾರತ ದೇಶದ ನಾಶವಾಯಿತು ಅಂತ ಹೇಳಿದ್ರೆ ಅಶೋಕ್ ಸಾಮ್ರಾಟನ ಮೊಮ್ಮಗನ ನಂತರ ಭಾರತ ದೇಶದಲ್ಲಿ ಪುಷ್ಮುತ್ರ ಶುಂಗ್ ಅಂತಕ್ಕಂಥ ದೊರೆ ಸನಾತನ ಧರ್ಮವನ್ನು ಜಾರಿ ಮಾಡ್ತಾನೆ. ಮನುಸ್ಮೃತಿಯನ್ನ ರೀರೈಟ್ ಮಾಡಿಸ್ತಾನೆ. ಮನುಸ್ಮೃತಿಯನ್ನ ರೀರೈಟ್ ಮಾಡಿ ಭಾರತ ದೇಶದಲ್ಲಿ ಇರುವಂತ ಬೌದ್ಧ ಭಿಕ್ಷುಗಳ ತಲೆಯನ್ನ ಕಡಿದು ತಂದವನಿಗೆ 100 ರೂಪಾಯಿ ಬಂಗಾರದ ನಾಣ್ಯಗಳನ್ನ ಡಿಕ್ಲೇರ್ ಮಾಡ್ತಾನೆ. ಎಲ್ಲಿ ಬೇಕಲ್ಲಿ ಬೌದ್ಧ ಧರ್ಮದ ಭಿಕ್ಷುಗಳ ತಲೆಗಳನ್ನ ಕಡಿದು ಎಷ್ಟೋ ಭಿಕ್ಷುಗಳು ಸತ್ತು ಹೋಗ್ತಾರೆ, ಎಷ್ಟೋ ಭಿಕ್ಷುಗಳು ಭಾರತ ದೇಶವನ್ನು ಬಿಟ್ಟು ಓಡ್ ಹೋಗ್ತಾರೆ. 1000 ವರ್ಷ ಆಡಳಿತ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧಿಸಂ 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 ಅಂತ ಹೇಳಿದ್ರು. ಇಡೀ ಬೌದ್ಧ ಭಿಕ್ಷುಗಳು ಭಾರತ ದೇಶದ ತುಂಬೆಲ್ಲ ಚೆಲ್ಲೆಪಿಲ್ಲೆಯಾಗಿ ಓಡ್ ಹೋಗ್ತಾರೆ. ಓಡ್ ಹೋದ ನಂತರ ಇವತ್ತಿನ ದೇವಸ್ಥಾನಗಳೇನಿದಾವಲ್ಲ ಅವೆಲ್ಲ ದೇವಸ್ಥಾನಗಳು ಬೌದ್ಧ ವಿಹಾರಗಳಾಗಿದ್ದವು. ಅವು ಮಾಡಿಫೈ ಮಾಡ್ತಾರೆ, ಒಳಗಡೆ ತಮ್ಮ ದೇವರುಗಳು ಕೂರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. 84,000 ಬೌದ್ಧ ವಿಹಾರಗಳು ಇವತ್ತು ಭಾರತ ದೇಶದ ಇತಿಹಾಸ ನಮಗೆ ದಾಖಲೆಗಳು ಹೇಳ್ತಕ್ಕಂಥದ್ದು. ಯಾವ್ಯಾವ ದೊಡ್ಡ ದೊಡ್ಡ ದೇವಸ್ಥಾನಗಳಿದಾವೋ ಅವೆಲ್ಲವೂ ಬೌದ್ಧ ಮಂದಿರಗಳು. ಅದಕ್ಕೆ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಬೇಕು, ಗರ್ಭಗುಡಿಯ ಗ್ರಹಶ್ಯ ಅಂತಕ್ಕಂಥದ್ದನ್ನ ಇವತ್ತಿಗೂ ಕೂಡ ಯಾರಿಗೂ ಕೂಡ ಗರ್ಭಗುಡಿಯಲ್ಲಿ ಒಳಗೆ ಕಳಿಸ್ತಾ ಇಲ್ಲ. ಎಷ್ಟು ಜನ ಇದನ್ನ ಗರ್ಭಗುಡಿಯಲ್ಲಿ ಹೋಗಿದ್ರಿ? SC ಬಿಡಿ, ಯಾವ OBC ಅಲ್ಪಸಂಖ್ಯಾತ ಯಾರಿಗೂ ಕೂಡ ಗರ್ಭಗುಡಿಯಲ್ಲಿ ಬಿಡಲ್ಲ. ಯಾಕೆ ಗರ್ಭಗುಡಿಯಲ್ಲಿ ಬಿಡಲ್ಲ ಅಂತ ಹೇಳಿದ್ರೆ, ಬೌದ್ಧರು ಮೂಲ ಬೌದ್ಧ ಮಂದಿರವನ್ನು ಕಟ್ಟುವಾಗ ಕಲ್ಲಿನ ಮೂರ್ತಿಗಳನ್ನ ಕೆಳಗೆ ಮಂದಿರದಲ್ಲಿ ಕೂಡಿಸ್ತಾ ಇದ್ರು. ಆ ಮೂರ್ತಿಗಳು ಯಾರು ಕೂಡ ನೋಡುವರು, ಅದಕ್ಕೆ ಫೋಟೋನು ಕೂಡ ಹೊರಗಡಲ್ಲ ಇವತ್ತಿಗೂ ಕೂಡ. ಅವಕ್ಕೆಲ್ಲ ಕುಂಕುಮಚ್ಚರ, ಬಂಡಾರಚ್ಚರ, ಸೀರೆ ಉಡಿಸ್ಯಾರ, ಅದನ್ನು ಉಡಿಸಿ ವಿಕೃತವನ್ನಾಗಿ ಮಾಡಿ ನಿಲ್ಲಿಸಿದರೆ. ಒಳಗಡೆ ಹೋದ್ರೆ ಅವೆಲ್ಲವೂ ಬುದ್ಧನ ಮೂರ್ತಿಗಳಿದಾವೆ. ಸರ್ಚ್ ಆಗ್ಬೇಕು. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇಡೀ ಬೌದ್ಧ ಧರ್ಮವನ್ನ ಈ ದೇಶದಿಂದ ಓಡಿಸಿರ್ತಕ್ಕಂಥ ಪ್ರಯುಕ್ತವಾಗಿನೇ ಒಬ್ಬರೇ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದಲ್ಲಿ ಮತ್ತೆ ಬೌದ್ಧ ಧರ್ಮವನ್ನ ಮರುಸ್ಥಾಪನೆ ಮಾಡ್ತಾರೆ. ಮರುಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನದ ಮೇಲೆ ಜನರಿಗೆ ಯಾಕೆ ಸಿಟ್ಟಿದೆ ಅನ್ನೋದು ಬಹಳ ಮಂದಿ ಗೊತ್ತಿಲ್ಲ. ಮುಸ್ಲಿಮರಿಂದ ಸಿಟ್ಟದ ಅಂತ ತಿಳ್ಕೊಂಡಿದ್ದಾರೆ. ಅವ್ರಿಗೆ ಮುಸ್ಲಿಮರಿಂದ ಯಾವ್ದು ಭಯ ಇಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ಭಯ ಇರೋದು ಬುದ್ಧಿಸಂದಿಂದಿದೆ.
ಬೌದ್ಧ ಅನುಯಾಯಿಗಳಿಂದಿದೆ, ಅಂಬೇಡ್ಕರ್ ಅನುಯಾಯಿಗಳಿಂದಿದೆ. ಇದು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಶಿಕ್ಷಣ ವ್ಯವಸ್ಥೆನ ಹಾಳು ಮಾಡಿಬಿಟ್ರೆ ಮತ್ತೆ ಅವರು ಹಿಂದಿನಕ್ಕೆ ಹೋಗ್ತಾರೆ ಅಂತಕ್ಕಂಥದ್ದು ಇಟ್ಕೊಂಡೆ. ಅದಕ್ಕೆ ಚೀನಾ ಒಬ್ಬ ವಿಜ್ಞಾನಿ ಹೇಳ್ತಾನೆ, ದೇಶವನ್ನ ಹಾಳು ಮಾಡ್ಬೇಕು ಅಂತ ಹೇಳಿದ್ರೆ ಬಾಂಬ್ ಹಾಕ್ಬೇಕಾಗಿಲ್ಲ, ಬಿಲ್ಡಿಂಗ್ ಉಡಾಯಿಸ್ಬೇಕಾಗಿಲ್ಲ, ಪೆಟ್ರೋಲ್ ಹಾಕ್ಬೇಕಾಗಿಲ್ಲ, ಇವೇನು ಮಾಡ್ಬೇಕಾಗಿಲ್ಲ. ದೇಶ ತನ್ನಿನ ತಾನೇ ಹಳ್ಳ ಹಿಡಬೇಕು ಅಂತ ಹೇಳಿದ್ರೆ ಆ ದೇಶದ ಶಿಕ್ಷಣ ವ್ಯವಸ್ಥೆನ ಹಳ್ಳ ಹಿಡಿಸ್ಬೇಕು ಅಂತ ಹೇಳ್ತಾರೆ. ಶಿಕ್ಷಣ ವ್ಯವಸ್ಥೆ ಹಳ್ಳ ಹಿಡಿತಂದ್ರೆ ಇಂಜಿನಿಯರಿಂಗ್ ಓದೋ ಹುಡುಗ ಕಾಪಿ ಮಾಡಿ ಅದನ್ನ ಮಾಡಿ ಪಾಸ್ ಆದಂದ್ರೆ ಅವ ಕಟ್ಟದ ಬಿಲ್ಡಿಂಗ್ ಆಟೋಮೆಟಿಕ್ ಬಿದ್ದು ಹೋಗ್ತವೆ. ಕಾಪಿ ಮಾಡಿ ಇದನ್ನ ಮಾಡಿ ಡಾಕ್ಟರ್ ಆದಂತ ಹುಡುಗ ಆಪರೇಷನ್ ಮಾಡಕ್ ಹೋಗಿ ಹೊಸ ಮಂದಿಗೆ ಅವನೇ ಸತ್ ಕೊಡ್ತಾನೆ, ಯಾಕಂದ್ರೆ ಅವನೇ ಪರ್ಫೆಕ್ಟ್ ಡಾಕ್ಟರ್ ಅಲ್ಲ. ಎಜುಕೇಶನ್ ನೀತಿಯನ್ನು ಹಾಳು ಮಾಡ್ಬೇಕು ಅಂತ ಹೇಳ್ಕೊಂತಿದ್ದಾರೆ. ನಮ್ಗೆ ಪ್ರಬಲವಾದಂತ ಆಯುಧ ಯಾವ್ದಾದ್ರೂ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟದ್ದು ಶಿಕ್ಷಣ. ಈ ಶಿಕ್ಷಣವನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಈ ಶಿಕ್ಷಣದ ಮೇಲೆ ಗದಪ್ರಾರ, ಯಾಕಂದ್ರೆ ಎಲ್ಲರೂ ಬರ್ಲತ್ತಾರೆ, ಪ್ರೊಫೆಸರ್ ಆಗತ್ತಾರೆ, ಡಾಕ್ಟರ್ ಆಗತ್ತಾರೆ, ಇಂಜಿನಿಯರ್ ಆಗತ್ತಾರೆ, ಗಾಡಿ ಕಟ್ಕೊಂಡ್ರೆ ಗೂಡ ಕಟ್ಕೊಂಡ್ರೆ ಇದು ಯಾಕೆ ಬ್ರೇಕ್ ಮಾಡ್ಬೇಕು ಅಂತ ನಮ್ಮನ್ನ ಆಳುವವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಹೌದು, ಯಾಕೆ ಸಂವಿಧಾನವನ್ನ ಯಾಕೆ ನಾನು ಹೇಳಿ ಮುಗಿಸ್ತೀನಿ. ಯಾಕಂದ್ರೆ ಎಲ್ಲರೂ ವಿಚಾರವಂತರಿದ್ರಿ, ಬಹಳ ದಿನ ಬೇಕು ಇದಕ್ಕೆ. ಅಂಬೇಡ್ಕರ್ ವಿಚಾರಗಳು ಕೇವಲ ಒಂದು ತಾಸಿನಲ್ಲಿ ಮುಗಿತಕ್ಕಂಥದ್ದಲ್ಲ. ನಿರಂತರ 1 ವರ್ಷ ಕಾಲ ಹೋದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಕೆಲಸಗಳು ಮುಗಿಲಾರಂತ ಕೆಲಸಗಳು. ಇದನ್ನ ಹೇಳ್ತೀನಿ, ಯಾಕೆ ಸಂವಿಧಾನವನ್ನ ತೆಗಿಬೇಕು, ಸಂವಿಧಾನವನ್ನ ತೆಗಿಬೇಕು. ಯಾಕಂದ್ರೆ ನಾವು ಜಾಗೃತರಾಗ್ಬೇಕು. ತೆಗಿತೀವಿ ಸಂವಿಧಾನ, ಅದು ತೆಗಿತೀವಿ, ಇದು ತೆಗಿತೀವಿ ಅಂದ್ರೆ ನಾವು ಯಾರು ಏನೋ ಕೇಳಲಾಗಿವಿ. ಯಾಕೆ ಕೇಳಲಾಗಿವೆ ಅದ್ರ ಬಗ್ಗೆ ನಮಗೆ ಅರಿವಿಲ್ಲ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದೇನು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಈ ದೇಶದ ಲಾಂಛನ ಯಾವ್ದಾಗ್ಬೇಕು ಅಂತ ಡಿಸ್ಕಸ್ ಆಗುತ್ತೆ. ಎಷ್ಟು ಜನರಿಗೆ ಗೊತ್ತಿದೆ? ಇವತ್ತು ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾರೆ ನಮ್ಗೆ. ಭಾರತ ರತ್ನ ಪ್ರಶಸ್ತಿ ಎದ್ರ ಮೇಲೆ ಇರುತ್ತೆ? ಅದು ಪ್ರಶಸ್ತಿ ಎದ್ರ ಮೇಲೆ? ಹರಳಿ ಎಲೆಯ ಮೇಲೆ. ಯಾವ ಭಗವಾನ್ ಗೌತಮ ಬುದ್ಧನಿಗೆ ಜ್ಞಾನೋದಯವಾಗಿರ್ತಕ್ಕಂಥ ಆ ಹರಳಿ ಮರ ಇದೆಯೋ ಆ ಹರಳಿಯ ಎಲೆಯ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ರಾಷ್ಟ್ರದ ಲಾಂಛನ ಇದು ಆಗ್ಬೇಕು, ಪ್ರಶಸ್ತಿ, ಗೌರವಿತ ಪ್ರಶಸ್ತಿ ಕೇಳ್ತಾರೆ. ಇನ್ನೊಂದ್ ದಿವಸ ನಾವು ಸುಮ್ಬಿಟ್ರೆ ಇವೆಲ್ಲ ಅಳಕಿಸಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು, ಈ ರಾಷ್ಟ್ರದ ಲಾಂಛನವನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳಿದಾಗ ಬಹಳಷ್ಟು ಜನ ಇದು ಹಿಂದೂ ರಾಷ್ಟ್ರ, ಇದು ಆ ರಾಷ್ಟ್ರ, ಇದು ಮತ್ತೊಮ್ಮೆ ಕಟ್ಟಂಬ್ರಿ, ಇದು ಅಲ್ಲಿಗೆ ಹೋಗಂಬ್ರಿ, ಇಲ್ಲಿಗೆ ಹೋಗಂಬ್ರಿ ಅಂತ ಹೇಳ್ತಾ ಇದಾರೆ. ಇದು ಯಾವ ರಾಷ್ಟ್ರ ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ರಾಷ್ಟ್ರದ ಲಾಂಛನ ಯಾವುದು ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ರಾಷ್ಟ್ರ ಲಾಂಛನ ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಅದು ಒಂದೇ ಐಕಾನ್. ಅದು ಅದನ್ನು ನೋಡಿದ್ರೆ ಇಡೀ ವಿಶ್ವ ದಿಸ್ ಇಸ್ ಭಾರತ ಅಂತ ಹೇಳಿ ಇದು ಮಾಡ್ತಕ್ಕಂಥದ್ದು. ಇವತ್ತು ರಾಷ್ಟ್ರಪತಿ ಗಾಡಿಗಳು ನೋಡ್ಬೇಕು, ನಂಬರ್ ಅದಕ್ಕೆ ಏನಿರುತ್ತೆ? ಅದಕ್ಕೆ ಅಶೋಕ ಇದು ಕಂಬ ಇರ್ತಕ್ಕಂಥದ್ದು. ಇದು ಭಾರತ ದೇಶದಲ್ಲಿ ಸ್ಟಾರ್ಟ್ ಆಯ್ತು. ಈ ದೇಶ ಇನ್ನು ಮುಂದೆ ಸ್ವತಂತ್ರ ಆಗ್ತಾ ಇದೀವಿ, ಸಂವಿಧಾನ ಅಳವಡಿಸ್ಕೊತಾ ಇದೀವಿ. ಯಾವುದನ್ನ ರಾಷ್ಟ್ರ ಲಾಂಛನವನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದಾಗ ಎಲ್ಲರೂ ತಮ್ಮ 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 ಅಭಿಪ್ರಾಯಗಳನ್ನು ಹೇಳಿದ್ರು. ಯಾರು ಗಣಪತಿ ಇಡು ಅಂತ ಹೇಳಿದ್ರು, ಯಾರು ಚಂದ್ರನ್ ಇಡು ಅಂತ ಹೇಳಿದ್ರು. ಯಾಕಂದ್ರೆ ಎಲ್ಲರೂ ಇದ್ರು ಇಲ್ಲಿ. ಯಾರಾದ್ರೂ ಒಂದು ಸಿನಿಮೆ ಸೇರಿಸಿ ಅಂತ ಹೇಳಿದ್ರು. ಎಲ್ಲಾ ಜಾತಿ, ಎಲ್ಲಾ ವರ್ಗ, ಎಲ್ಲಾ ಜನಾಂಗದ ಜನ ಅಲ್ಲಿದ್ರು, ಎಲ್ಲಾ ಪ್ರತಿನಿಧಿಗಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರೆ, ಏನ್ ಇತಿಹಾಸ ಓದಿದ್ದೀರಿ ನೀವು ಅಂತ. ಗಣಪತಿ ಇತಿಹಾಸ ಏನು, ಚಂದ್ರನ ಇತಿಹಾಸ ಏನು, ಸಿಲಿಬೆ ಇತಿಹಾಸ ಏನು, ಇವುದರಿಂದ ಏನಾಗಿರ್ತಕ್ಕಂಥದ್ದು, ಇವಕ್ಕೆ ಅವಕಾಶ ಕೊಟ್ಟವರು ಯಾರು, ಇವು ಹೇಗೆ ಬಂದು ಭಾರತದಲ್ಲಿ? ಕೇವಲ ಯಾರು ಹೇಳ್ಬೇಕು? ಹಿಸ್ಟ್ರಿ. ಯಾರು ಹಿಸ್ಟ್ರಿ ಓದಿಲ್ಲ? ಓದುವುದ ಪುರಾಣಗಳೇ ಓದಿದರು. ಪುರಾಣದಲ್ಲಿ ಪಾಂಡಿತ್ಯವನ್ನು ಪಡೆದವರು ಇದ್ರೆ ಹೊರತು ಇತಿಹಾಸದಲ್ಲಿ ಪಾಂಡಿತ್ಯವನ್ನು ಪಡೆದವರು ಯಾರು ಇರಲಿಲ್ಲ ಅಲ್ಲಿ. ಕೇವಲ ಆ ಶಾಸ್ತ್ರ ಹೇಳಿದೆ, ಈ ಧರ್ಮ ಹೇಳಿದೆ, ಇದು ಹೇಳಿದೆ, ಅದು ಹೇಳಿದೆ, ಇದೆಲ್ಲ ಹೇಳ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನಾನಿವತ್ತು ನನ್ನ ಭಾರತ ದೇಶಕ್ಕೆ ಎಂತ ಲಾಂಛನವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಾರನಾಥ್ನಲ್ಲಿರುವಂತ ಅಶೋಕ ಸ್ತಂಭವನ್ನ ಈ ರಾಷ್ಟ್ರ ಲಾಂಛನವನ್ನಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿ ಕೇಳ್ತಾರೆ. ಅಲ್ಲಿರ್ತಕ್ಕ ಸುಮ್ಮನೆ ಹೋಗ್ತಾರ? ನಮ್ಮೆಲ್ಲಾ ಬ್ರದರ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಬರೆಯೋಕೆ ಆ ಸಂವಿಧಾನ ಸಭೆಯಲ್ಲಿ ಇದ್ದಾಗ ಅದಕ್ಕೆ 2 ಡೋರ್ಗಳಿದ್ವು ಹಾಲಿಗೆ. ಅಂಬೇಡ್ಕರ್ ಹೋಗಿರ್ತಕ್ಕಂಥ ಡೋರಿಗೆ ಹೋಗ್ತಾ ಇರಲಿಲ್ಲ. ಕೆಲವೊಂದು ಜನ ಮೈಲಿಗಾಗುತ್ತೆ, ಮುಡ್ಚಟ್ಟಾಗುತ್ತೆ ಅಂತ ಹೇಳಿ ಆ ಡೋರ್ಲಿಂದ ಬರ್ತಾ ಇದ್ರು. ಅಂತವರೆಲ್ಲರ ಮನವನ್ನ ಒಲಿಸುವಂತ ತಾಕತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗ್ ಬಂತು ಅಂತ ಹೇಳಿದ್ರೆ ಹಿಸ್ಟ್ರಿ ಹಿಸ್ಟ್ರಿ ಹಿಸ್ಟ್ರಿ. ಇತಿಹಾಸವನ್ನ ನೀರಾಗಿ ಕುಡಿದಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.
ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಾರನಾಥ್ನಲ್ಲಿರುವಂತಹ ಅಶೋಕ ಸ್ತಂಭವನ್ನು ಯಾಕೆ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಡೀ ಭಾರತದ ಚರಿತ್ರೆಯನ್ನು ತೆಗೆದು ನೋಡಿ, ಭಾರತದ ಚರಿತ್ರೆಯಲ್ಲಿನೇ ಗೆದ್ದಂತ ಅರಸ, ಯುದ್ಧ ಮಾಡುವಂತ ಅರಸ ಗೆದ್ದ ನಂತರ ಮುಂದಿನ ಊರು ಗೆಲ್ಲಬೇಕು ಅಂತ ಹೋಗ್ತಿದ್ದ, ಮುಂದಿನ ರಾಜ್ಯ ಗೆಲ್ಲಬೇಕು ಅಂತ ಹೋಗ್ತಿದ್ದ, ಮುಂದಿನ ರಾಜ್ಯ ಗೆಲ್ಲಬೇಕು ಅಂತ ಹೋಗ್ತಿದ್ದ. ಆದ್ರೆ ಒಂದನ್ನ ನೆನಪಲ್ಲಿ ಇಟ್ಟುಕೊಳ್ಳಿ, ಯುದ್ಧ ಬೇಡ, ನಮಗೆ ಬುದ್ಧ ಬೇಕು ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯುದ್ಧ ಬೇಡ, ನಮಗೆ ಬುದ್ಧ ಬೇಕು. ಇವತ್ತು ಇರಾನ್ ಮತ್ತು ಇದರಲ್ಲಿ ಯುದ್ಧ ನಡೆದಿದೆ, ಭಾರತದಲ್ಲಿ ಪೆಟ್ರೋಲ್ ಬಂಕ್ ಬಂದಾಗಿದೆ, ಆಟೋ ಚಾಲಕರು ಅಲ್ಲಿ ನಿಂತಿದ್ದಾರೆ. ಯಾವುದಕ್ಕೋಸ್ಕರವಾಗಿ? ಯುದ್ಧ. ಯುದ್ಧ ವಿದೇಶದಲ್ಲಿ ನಡೆದ್ರು ಕೂಡ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಇದು ಯುದ್ಧ ಬೇಡ, ಜ್ಞಾನ ಬೇಕು ಅಂತ ಹೇಳೋರು ಭಗವಾನ್ ಗೌತಮ ಬುದ್ಧ 2500 ವರ್ಷಗಳ ಹಿಂದೆ. ಇನ್ನು ಮುಂದೆ ನನ್ನ ಹೊಸ ರಾಷ್ಟ್ರವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಬುದ್ಧನ ಹೆಜ್ಜೆಗಳು ಭಾರತದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾವ ಬುದ್ಧ ಯುದ್ಧ ಬೇಡ ಅಂತ ಹೇಳಿ ತನ್ನ ಸಾಮ್ರಾಜ್ಯವನ್ನ ತ್ಯಾಗ ಮಾಡಿ ಇಡೀ ವಿಶ್ವಕ್ಕೆ ಜ್ಞಾನದ ಸಂಕೇತವನ್ನ ಕೊಡ್ತಾರೋ ಅಂತವರು ತಮ್ಮ ಮೊದಲನೇ ಪ್ರಪ್ರಥಮ 5 ಜನ ಶಿಷ್ಯಂದಿರನ್ನ ಇಟ್ಕೊಂಡು ಪ್ರವಚನ ನೀಡಿದ್ದು ಸಾರನಾಥದಲ್ಲಿ, ಸಾರನಾಥದ ಜಿಂಕೆವನದಲ್ಲಿ. ಯಾವ ಸಾಮ್ರಾಟ ಅಶೋಕ್ ಈ ಯುದ್ಧದಿಂದ ಏನೂ ಇಲ್ಲ, ಕಳಿಂಗ ಯುದ್ಧ ಆದ ನಂತರ ಲಕ್ಷಾಂತರ ಜನರ ಜೀವ, ಕೊಲೆ, ಸುಲಿಗೆ, ರಕ್ತಪಾತವನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಸಾಮ್ರಾಟ ಅಶೋಕ್ ಇದರಿಂದ ನನಗೆ ಒಳ್ಳೆಯದಿಲ್ಲ, ನಾನು ನಿನಗಿನ್ನು ಬುದ್ಧ ಬೇಕು ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ಅವತ್ತಿನ ದಿನನೇ ಸಾಮ್ರಾಟ ಅಶೋಕ್ ತನ್ನ ಸಾಮ್ರಾಜ್ಯದ ಎಲ್ಲ ಆಯುಧಗಳನ್ನ ಗಂಟು ಕಟ್ಟಿಸಿ ತಗೊಂಡು ಹೋಗಿ ಹತ್ತಿರ್ತಕ್ಕಂಥ ರಕ್ತದ ಕಲೆಗಳನ್ನ ಗಂಗಾ ನದಿಯಲ್ಲಿ ತೋರಿಸ್ತಾರೆ. ವಿಜಯದಶಮಿ ದಿನ ಇವತ್ತು ಆಯುಧ ಪೂಜೆ ಅಂದ್ರೆ ನಮಗೇನ್ ಹಚ್ಚಿರೋದ್ರೆ ಕೊಡಲಿ, ಕುರುಪಿ, ಕುಡುಗೋಲು ತೊಳಿಲಿಕ್ಕೆ ಹಚ್ಚಿಬಿಟ್ಟಿದ್ದಾರೆ. ನಮ್ಮ ವಿಜಯದಶಮಿ ಯಾರದು? ನಾವೇನ್ ಮಾಡಿ ವಿಜಯದಶಮಿ ಕಾರುಗಳು ಕೊಟ್ಬಿಡ್ತೀವಿ ನಾವು. ವಿಜಯದಶಮಿಯ ದಿನನೇ ಯಾರು? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ ವಿಜಯದಶಮಿಯ ದಿನನೇ ಸ್ವೀಕಾರ ಮಾಡ್ತಾರೆ ಬೌದ್ಧ ಧರ್ಮ. ಆಯುಧ ಪೂಜೆ ಅವೆಲ್ಲ ಕುಡುಗೋಲ, ಕೊಡಲಿ, ಆಟೋ, ಗಾಡಿ, ಕಾರು ತೊಳೆದಲ್ಲ. ಸಾಮ್ರಾಟ ಅಶೋಕ್ ಅವತ್ತಿನ ಕಾಲದಲ್ಲಿ ಇನ್ನು ಮುಂದೆ ಯುದ್ಧ ಬೇಡ, ನನಗೆ ಬುದ್ಧ ಬೇಕು ಅಂತ ಹೇಳಿ ಇನ್ನು ಮುಂದೆ ನನ್ನ ಸಾಮ್ರಾಜ್ಯದಲ್ಲಿ ಯುದ್ಧವೇ ಬೇಡ ಅಂತ ಹೇಳಿ ಇಡೀ ಆಯುಧಗಳು ಹತ್ತಿರ್ತಕ್ಕಂಥ ರಕ್ತದ ಕಲೆಗಳನ್ನ ತೊಳೆದು ಆಯುಧಗಳನ್ನು ಒಯ್ದು ಹೋಗುದು. 10ನೇ ದಿನ ದಶಮಿ, 9 ದಿನಗಳವರೆಗೆ ನಿರಂತರವಾಗಿ ಬೆಳ್ಳಿ, ಬಂಗಾರ, ವಸ್ತ್ರ, ವಜ್ರ ಎಲ್ಲವನ್ನ ಬಡವರಿಗೆ, ದೀನರಿಗೆ, ದುರ್ಬಲರಿಗೆ ಕೊಟ್ಟು ಕೊನೆಗೆ ಬಿಳಿಯ ಬಟ್ಟೆಯನ್ನು ಉಟ್ಕೊಂಡು 10ನೇ ದಿನ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ ಸಾಮ್ರಾಟ ಅಶೋಕ್. ಚರಿತ್ರೆಯಲ್ಲಿರ್ತಕ್ಕಂಥದ್ದು, ಚರಿತ್ರೆಯ ಪುಟಗಳನ್ನು ತೆಗೆದು ನೋಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನನ್ನ ಜನ ಇವತ್ತು ಶೋಷಿತರು, ಇವತ್ತು ಅಸ್ಪೃಶ್ಯರು, ಇವತ್ತು ಶೂದ್ರರು ಅಂತ ನಾವೇನು ತಿಳ್ಕೊಂಡಿದೀವಲ್ಲ, ನಾವು ಯಾರೋ ಶೂದ್ರರಲ್ಲ, ಕೈಯಿಂದ ಆದವರಲ್ಲ. ನಮ್ಮನ್ನ ಶೂದ್ರರನ್ನಾಗಿ ಮಾಡಿದ್ದು ನಾವು ಒಂದಾದೊಂದು ಕಾಲದಲ್ಲಿ ಈ ಭವ್ಯ ಭಾರತವನ್ನು ಆಡಳಿತ ಮಾಡಿರ್ತಕ್ಕಂಥ ಬೌದ್ಧ ವಂಶಸ್ಥರು, ಅಶೋಕ್ ಸಾಮ್ರಾಟನ ಮೊಮ್ಮಕ್ಕಳು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೂವ್ ಮಾಡ್ತಾರೆ ಚರಿತ್ರೆಯಲ್ಲಿ. ಇದು ಇತಿಹಾಸ ಇದೆ. ಕೊನೆಗೆ ಎಲ್ಲಿಗೆ ಹೋಗ್ತಾನೆ ಸಾಮ್ರಾಟ ಅಶೋಕ್? ತ್ಯಾಗ ಮಾಡಿ ಬುದ್ಧನನ್ನ ಹುಡುಕ್ತಾ ಹೋಗ್ತಾರೆ. ಬುದ್ಧ ಎಲ್ಲೆಲ್ಲಿ ತಮ್ಮ ಇದನ್ನು ಖ್ಯಾತಿಗಳನ್ನು ಮಾಡಿದ್ರು ಅಲ್ಲೆಲ್ಲ ಹೋಗಿ ಸ್ತಂಭಗಳನ್ನು ನೆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೊಟ್ಟ ಮೊದಲು ಸಾರನಾಥಕ್ಕೆ ಬಂದು ಭಗವಾನ್ ಗೌತಮ ಬುದ್ಧ ಅವರು ಪ್ರಥಮವಾಗಿ ನೀಡಿರ್ತಕ್ಕಂಥ ಇದರಲ್ಲಿ 4 ಮುಖಗಳುಳ್ಳ ಸಿಂಹವನ್ನ ಕೆತ್ತಿಸಿ ಸಾಮ್ರಾಟ ಅಶೋಕ್ ಅಲ್ಲಿ ನಿಲ್ಲಿಸ್ತಾರೆ. ಏನು 4 ದಿಕ್ಕಿನಲ್ಲಿ ಸಿಂಹ ಗರ್ಜನೆ, ಹಾಗೆ ಬುದ್ಧನ ವಿಚಾರಗಳು, ಶಾಂತಿ, ಪ್ರೀತಿ, ಕರುಣೆ, ಮೈತ್ರಿ ಇಡೀ ಜಗತ್ತಿಗೆ ಇಲ್ಲಿಂದಲೇ ಹೋಗುದು ಅಂತ ಹೇಳಿ ಸಾಂಕೇತಿಕವಾಗಿ ಅಲ್ಲಿ ಅಶೋಕ ಸ್ತಂಭವನ್ನ ನಿಲ್ಲಿಸ್ತಾರೆ ಸಾಮ್ರಾಟ ಅಶೋಕ್ ಅವರು. ಅದನ್ನ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದಿನ ಯುದ್ಧ ಮಾಡಿ ಹೊಡೆದಾಡಿ ಸತ್ತು ಸುಡುಗಾಡಿ ಸೇರಿ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡಿದೀವಿ, ಇನ್ನ ಹೊಡೆದಾಡಿ ಸಾಯದೆ ಬೇಕಾ ಅಥವಾ ಬುದ್ಧ ಬೇಕಾ ನಿಮ್ಗೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳಿ ಇತಿಹಾಸದ ದಾಖಲೆಗಳನ್ನ ಸೇರಿಸ್ತಾರೆ. ಒಬ್ಬನು ಕೂಡ ಅಲ್ಲಿ ತೂಕನಲ್ಲ. ಯಾಕನಲ್ಲ ಅಂತ ಹೇಳಿದ್ರೆ ಹಿಸ್ಟ್ರಿ, ಚರಿತ್ರೆ. ನನ್ನ ಚರಿತ್ರೆ ಏನು ಅನ್ನೋದನ್ನ ನಾನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಅವ್ರು ಹೇಳಿದ್ದು, ಚರಿತ್ರೆಯನ್ನ ಮರೆತವರು ಚರಿತ್ರೆಯನ್ನ ನಿರ್ಮಿಸಲಾರರು ಅಂತ ಹೇಳಿ. ಐ ಆಮ್ ಕಮಿಂಗ್ ಫ್ರಮ್ ಇಂಡಿಯಾ. ಭಾರತದಿಂದ ಹೋದ ನಮ್ಮ ಪ್ರಧಾನಮಂತ್ರಿಗಳು ಅವ್ರು ಇವ್ರು ನೋಡ್ಬೇಕು,
ಹೋಗಲೆಲ್ಲ ಏನ್ ಹೇಳ್ತಾರೆ ಅವರು? ಐ ಆಮ್ ಕಮಿಂಗ್ ಫ್ರಮ್ ಇಂಡಿಯಾ, ಐ ಆಮ್ ಕಮಿಂಗ್ ಫ್ರಮ್ ಬುದ್ಧಲ್ಯಾಂಡ್. ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರಲಿ, ಈ ಭಾರತ ಕೀರ್ತಿ ವಿದೇಶದಲ್ಲಿ ಗೊತ್ತಿರೋದು ಬುದ್ಧನಿಂದ ಮಾತ್ರ. ಅದಕ್ಕೆ ಅಲ್ಲಿ ಹೋಗಿ ಇವ್ರು ಏನ್ ಮಾಡ್ತಾರೆ? ಬುದ್ಧನ ಮೂರ್ತಿ ಕೊಟ್ಟು ಐ ಆಮ್ ಕಮಿಂಗ್ ಫ್ರಮ್ ಬುದ್ಧಲ್ಯಾಂಡ್. ವಿದೇಶಿಗರಿಗೆ ಬಂದವರಿಗೆ ಬುದ್ಧನ ಮೂರ್ತಿ ಕೊಡೋದು ಬುದ್ಧಲ್ಯಾಂಡ್. ಯಾಕಂದ್ರೆ ಇಡೀ ಜಗತ್ತು ಭಾರತವನ್ನು ಗುರುತಿಸುವುದು ಬುದ್ಧನಿಂದ ಮಾತ್ರ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂತ ಬುದ್ಧನನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗ್ ಕೊಟ್ಟಿದ್ದಾರೆ. ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆ ಬುದ್ಧಲ್ಯಾಂಡ್ ಹೇಳ್ತಾರೆ? ಇಡೀ ಏಷ್ಯನ್ ಲೈಟ್ಸ್ ಅಂತ ಹೇಳಿ ಕರೀತಾರೆ ಭಗವಾನ್ ಗೌತಮ್ ಬುದ್ಧ ಅವರಿಗೆ. ಎಲ್ಲಿ ಹೋಯ್ತು? ಅದಕ್ಕೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಹುಡುಕಿ 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 ಈ ಭಾರತ ಚರಿತ್ರೆಯಲ್ಲಿ ನನ್ನ ಜನಾಂಗ ಈ ದೇಶವನ್ನ ಆಡಳಿತ ಮಾಡಿರುವಂತ ಹೆಜ್ಜೆಯ ಗುರುತುಗಳಿದಾವೆ. ಅವ್ರು ಹುಡುಕಪ್ಪ ಅಂತ ಹೇಳಿದ್ರು. ಆ ಹೆಜ್ಜೆ ಗುರುತು ಬಿಟ್ಟಿದೀವಿ. ಯಾರ ಅಧಿಕಾರಶಾಹಿ ಅದರ ಅವ್ರಿಂದ ತನ್ನ ಓಡಾಡ್ಕೊತ ಕೂತು ಬಿಟ್ಟಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅರಿವು ಅಂದ್ರೆ ಏನು ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇತಿಹಾಸದೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘರ್ಷ ಏನು ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಈ ರಾಷ್ಟ್ರ ಯಾರ್ದಾಯ್ತು? ಈ ಲಾಂಛನ ಯಾರ್ದಾಯ್ತು? ಭಗವಾನ್ ಗೌತಮ ಬುದ್ಧ. ಗೌತಮ ಬುದ್ಧನ ಸಿದ್ಧಾಂತವೇ ಸೆಕ್ಯುಲರಿಸಂ. ಸೆಕ್ಯುಲರಿಸಂ ಅಂತ ಹೇಳಿದ್ರೆ ಎಲ್ಲಾ ಧರ್ಮದವರಿಗೂ ಕೂಡ ನ್ಯಾಯವನ್ನ ಕೊಡ್ತಕ್ಕಂಥ ಏಕೈಕ ಧರ್ಮ ಇದ್ದದ್ದೇ ಆದ್ರೆ ಜಗತ್ತಿನಲ್ಲಿ ಅದು ಬೌದ್ಧ ಧರ್ಮ. ಅವತ್ತಿನ ಕಾಲದಲ್ಲೇ ನಲಂದ, ತಕ್ಷಶಿಲಾ, ಇವತ್ತಿನ ತಕ್ಷಶಿಲಾ ಪಾಕಿಸ್ತಾನದಲ್ಲಿದೆ. ವಿಶ್ವಕ್ಕೆ ಜ್ಞಾನವನ್ನು ಕೊಟ್ಟಂತ ವಿಶ್ವವಿದ್ಯಾಲಯಗಳು ಭಾರತ ದೇಶದಲ್ಲಿದ್ದವು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಬುದ್ಧನ ಕಾಲದಲ್ಲಿ, ಹರ್ಷವರ್ಧನ ಕಾಲದಲ್ಲಿ ಇರತಕ್ಕಂತ ಬೌದ್ಧ ವಿಶ್ವವಿದ್ಯಾಲಯಗಳು ಏನು ಶಿಕ್ಷಣ ನೀತಿಯನ್ನ ಕೊಟ್ಟಿತ್ತು ಅದೇ ಶಿಕ್ಷಣ ನೀತಿ ಮತ್ತೆ ಭಾರತದಲ್ಲಿ ಜಾರಿ ಬರಬೇಕು ಅಂತೇಳಿ ಕಾನ್ಸ್ಟಿಟ್ಯೂಷನ್ ಆ ಶಿಕ್ಷಣ ನೀತಿಯನ್ನು ಸೇರಿಸಿದ್ದು. ಇವ್ರೇನ್ ಹೇಳ್ತಾರೆ ಅಂದ್ರೆ ಮೆಕಾಲೆ ಶಿಕ್ಷಣ ತೆಗಿಬೇಕು ಅಂತ ಹೇಳ್ತಾರೆ. ಮೆಕಾಲೆನಲ್ಲ ಇದು, ಮೆಕಾಲೆನಲ್ಲ ಇದು. ಬುದ್ಧಿಸ್ಟ್ ವಿಶ್ವವಿದ್ಯಾಲಯಗಳು ಎಲ್ಲಾ ಧರ್ಮದವರನ್ನ ಬೋಧನೆ ಮಾಡುವಂತ ವಿಶ್ವವಿದ್ಯಾಲಯಗಳು. ವಿದೇಶಿಯರು ಓಡಿ ಬರ್ತಾ ಇದ್ರು ಇಲ್ಲಿಗೆ. ಆ ವಿಶ್ವವಿದ್ಯಾಲಯ ಕಾನ್ಸೆಪ್ಟ್ಗಳ ಇವತ್ತಿನ ಯೂನಿವರ್ಸಿಟಿ ಕಾನ್ಸೆಪ್ಟ್, ಇವತ್ತಿನ ಯುಜಿಸಿ ಸಿಂಬಲ್, ನಲಂದ ವಿಶ್ವವಿದ್ಯಾಲಯ ಅವತ್ತಿನ ಸಿಂಬಲ್, ಇವತ್ತಿನ ವಿಶ್ವವಿದ್ಯಾಲಯ ಸಿಂಬಲ್ ಆಗಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಡೀ ಭಾರತವನ್ನ ಬೌದ್ಧಮಯವನ್ನಾಗಿ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬೌದ್ಧಮಯ ಅಂತ ಹೇಳಿದ್ರೆ ಯಾರನ್ನ ತೊಂದರೆ ಕೊಡುವುದಲ್ಲ. ಬುದ್ಧಿಸಂ ಅಂತ ಹೇಳಿದ್ರೆ ಯಾರನ್ನ ಶೋಷಣೆ ಮಾಡುವಂತದ್ದಲ್ಲ. ಬುದ್ಧಿಸಂ ಅಂತ ಹೇಳಿದ್ರೆ ದಬ್ಬಾಳಿಕೆ ಮಾಡುವಂತದ್ದಲ್ಲ. ಬುದ್ಧಿಸಂ ಅಂತ ಹೇಳಿದ್ರೆ ಸಮಾನತೆಯವಾದ, ಪ್ರೀತಿಯವಾದ, ಕರುಣೆಯವಾದ, ಮೈತ್ರಿಯವಾದ ಈ ವಾದ ಇನ್ನು ನಮ್ಮ ಭಾರತಕ್ಕೆ ಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇಳ್ತಾರೆ. ಬಂಧುಗಳೇ, ಇವತ್ತು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಬೇರೂರಿದೆ ಅಂತ ಹೇಳಿದ್ರೆ ಯಾವ ಒಬ್ಬ ಮಹಾಜ್ಞಾನಿ ಮಹಾನ್ ಧರ್ಮವನ್ನು ಒತ್ಕೊಂಡ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಇವತ್ತಿಗೂ ಕೂಡ ಈ ಭಾರತ ದೇಶದಲ್ಲಿ ಈ ಜಾತಿ ಎಷ್ಟು ಬೇರೂರಿದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಬೌದ್ಧ ಧರ್ಮ ಇವತ್ತು ಈ ದೇಶದಲ್ಲಿ ಸ್ಪೆಷಲಿ ಹೇಳ್ಬೇಕು ಅಂದ್ರೆ ಈ ಮಾತನ್ನ ಹೇಳ್ಬಾರ್ದು, ಒಬ್ಬ ಪ್ರೊಫೆಸರ್ ಆಗಿ ಕ್ಲಿಯರ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಹೊಲೆಯರ ಧರ್ಮವಾಗಿ ಮಾರ್ಪಟ್ಟಿದೆ. ಸತ್ಯ ಸುಳ್ಳು ಇದು. ಜಗತ್ತಿಗೆ ಕೀರ್ತಿಯನ್ನ ಕೊಟ್ಟಂತದ್ದು, ಭಾರತ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ಬುದ್ಧಿಸಂ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಇವತ್ತು ಸ್ವೀಕಾರ ಮಾಡಿದನಂತ ಹೇಳಿದ್ರೆ ಈ ದೇಶದಲ್ಲಿ ಆ ಧರ್ಮನೂ ಕೂಡ ಒಂದು ಜಾತಿಗೆ ಸೀಮಿತಪಡಿಸ್ತಾರೆ. ದಿಸ್ ಈಸ್ ಕ್ಯಾಸ್ಟ್ ಸಿಸ್ಟಮ್. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾನೆ, ನೀವು ಯಾರಾದ್ರೂ ಈ ದೇಶದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಬಯಸೋರು ಯಾರು ಇದ್ರೆ ಮೊದಲು ಈ ದೇಶದಲ್ಲಿ ಜಾತಿ ನಿರ್ಮೂಲನೆ ಮಾಡಬೇಕು. ಫಸ್ಟ್ ರಿಮೂವ್ ಇಟ್ ಕ್ಯಾಸ್ಟ್. ನೀವೆಲ್ಲಿ ತನ ಜಾತಿ ಹೋಗಲಾಡ್ಸಲ್ಲ ಅಲ್ಲಿ ತನ ಈ ದೇಶದಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ನಾನೆಲ್ಲ ಹಿರಿಯರು ಮಾತನಾಡ್ಬೇಕು ಅಂತ ಹೇಳಿದ್ರೆ ಎಲ್ಲ ಹಿರಿಯರಿಗೂ ನಿಮ್ಮ ಮುಂದೆ ಪಾಠ ಮಾಡುವುದು ಅಷ್ಟಿದು ನನಗೆ ಅನಿಸ್ತಲ್ಲ. ಯಾಕಂದ್ರೆ ಎಲ್ಲ ಗೌರವಾನ್ವಿತ ಹಿರಿಯರಿದ್ದೀರಿ, ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ. ಇನ್ನೂ ಕೆಲವು ದಿನಗಳಲ್ಲಿ ಮುಂದೆ ಬರುವ ದಿನಗಳಲ್ಲಿ ಎಂತೆಂಥ ಕಾರ್ಯಕ್ರಮಗಳು ನಡೀಲಿ, ನಮ್ಮ ಇತಿಹಾಸವನ್ನು ಹೊರಗೆ ಬರಲಿ. ನಾನೊಬ್ಬ ಇತಿಹಾಸದ ಪ್ರಾಧ್ಯಾಪಕನಾಗಿರುವುದರಿಂದ ಸತ್ಯವನ್ನ ಹೇಳಬೇಕಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ವಾದ ಅಂತ ಹೇಳಿದ್ರೆ ಸತ್ಯದ ವಾದ, ಅಂಬೇಡ್ಕರ್ ವಾದ ಅಂತ ಹೇಳಿದ್ರೆ ಸಮಾನತೆ ವಾದ, ಅಂಬೇಡ್ಕರ್ ವಾದ ಅಂತ ಹೇಳಿದ್ರೆ ಕರುಣೆಯ ವಾದ. ಅಂಬೇಡ್ಕರ್ ವಾದ ಎಲ್ಲಿಯೂ ಯಾರನ್ನ ತೊಂದರೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥ ವಾದ ಅಲ್ಲ. ಅಂಬೇಡ್ಕರ್ ವಾದ ಅಂದ್ರೆ ಶೋಷಣೆಗೊಳಪಟ್ಟವರನ್ನ ಶೋಷಣೆಯಿಂದ ಬಂಧ ಮುಕ್ತರನ್ನಾಗಿ ಮಾಡುವಂತ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದವಾಗಿರ್ತಕ್ಕಂಥದ್ದು. ಅಂಬೇಡ್ಕರ್ ವಂಶಸ್ಥರು ನಾವು
ಅದನ್ನ ಜಾರಿಯಲ್ಲಿ ತರಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ತಿಳಿದು ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಭೀಮ್. ಐತಿಹಾಸಿಕ